ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ KIK ಯೂಸನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ಇವತ್ತು ನಾನು ದೆಹಲಿಯಲ್ಲಿ ಕೊನೆ ದಿನ. ನಾನು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನನ್ನ ಊರಿಗೆ ನಾನು ಹೊರಡ್ತಾ ಇದ್ದೀನಿ. ಇವತ್ತು ಈ ಕೊನೆ ದಿನ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮಗೆ ಈ ವ್ಲಾಗ್ ಮೂಲಕ ತೋರಿಸ್ತೀನಿ. ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನೋಡಬೇಕಿದ್ರೆ ಇಯರ್ಫೋನ್ ಹಾಕ್ಕೊಳ್ಳಿ, ಯಾಕಂದರೆ ಸದ್ಯ ನನ್ನ ಹತ್ರ ಇದಿಲ್ಲ, ಏನು ಅಂದರೆ ಅದಿಲ್ಲ, ಆಯಿತಾ. ಆಮೇಲೆ ಏನು ಅಂತ ಅಂದರೆ ಸೆಟ್ಟಿಂಗ್ಸಲ್ಲಿ ಕ್ವಾಲಿಟಿ ಮೋಡ್ ಅಂತ ಬರುತ್ತೆ, ಅದನ್ನು 720 ಅದಕ್ಕೆ ಹಾಕ್ಕೊಳ್ಳಿ, ಗುಡ್ ಕ್ವಾಲಿಟಿ ಹಾಕ್ಕೊಳ್ಳಿ. ನೀವೇನಾದರೂ 360ಗೆ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ ಬ್ಲರ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ವರ್ಕ್ ಮೇಲೆ ಬಂದಿದ್ದೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇನ್ಪುಟ್ಟೇ ನಮ್ಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನಾನು ನಮ್ಮ ಸೀನಿಯರ್ ನಮ್ಮ ಸರ್ಗೆ ಹೇಳಿದೆ, ಸರ್ ಇವ್ರು ಇನ್ಪುಟ್ಟನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇವಾಗ ನಾನು ಆಲ್ರೆಡಿ ಬಂದು 4 ಮಂತ್ ಆಯಿತು, ಇನ್ನು ಇನ್ಪುಟ್ ಕಲೆಕ್ಟ್ ಮಾಡೋದ್ರಲ್ಲೇ ಇದ್ದೀನಿ. ನಾನು ಯಾವಾಗ ಇನ್ಪುಟ್ ಕಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿಬಿಟ್ಟು ಊರಿಗೆ ಬರೋದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 4 ಮಂತ್ ಆಯಿತು ಅಂತ ಹೇಳಿದೆ. ಅದಕ್ಕೆ ಅವರು ಇವ್ರಿಗೆ ಮೇನೊಬ್ರು ಇರ್ತಾರಲ್ವ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರಂತೆ. ಅವ್ರು ಹೇಳಿದರು ಇನ್ನೂ 1 ತಿಂಗಳಾಗುತ್ತೆ ಎಲ್ಲ ಕೊಡೋದಕ್ಕೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಸರ್ ಏನು ಹೇಳಿದರು ಅಂದರೆ, ಸರಿ ಆಯಿತು ನೀನು ವಾಪಸ್ ಬಂದುಬಿಡು ಊರಿಗೆ ಅಂತ ಹೇಳಿದರು. ನಾನು ಊರಿಗೆ ಬರೋದಕ್ಕೆ ಕಾಯ್ತಾ ಇದ್ದೆ. ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಈ ಪ್ಲೇಸು ಚೆನ್ನಾಗಿದೆ ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ. ಸೊ ಹೊರಡ್ತಾ ಇದ್ದೀನಿ. ಬಟ್ ಇವತ್ತು ಲಾಸ್ಟ್ ಡೇ. ನಾನು ಮೆಟ್ರೋ ಕಾರ್ ತಗೊಂಡಿದ್ದೆ. ನಾನು ಬಂದಾಗ ಇದಕ್ಕೆ 1,500 ರೀಚಾರ್ಜ್ ಮಾಡಿದ್ದೆ. ಇನ್ನು ಇದರಲ್ಲಿ 350 ರುಪೀಸ್ ಹಾಗೆ ರೀಚಾರ್ಜ್ ಬ್ಯಾಲೆನ್ಸ್ ಇದೆ. ಸೊ ನಾಳೆಯಿಂದ ನನಗೇನು ಮ್ಯೂಸಿಕ್ ಬರೋಲ್ಲ. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಸ್ವಲ್ಪ ಡೆಲ್ಲಿ ಸುತ್ತಾಕ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ.
ಓಕೆ, ಇವಾಗ ನಾನು ನೋಯ್ಡಾ ಅನ್ನೋ ಸಿಟಿಗೆ ಬಂದಿದ್ದೀನಿ. ಬಟ್ ನಾನು ಇವಾಗ ಅಚಾನಕ್ಕಾಗಿ ಯಾವುದೇ ಪ್ಲ್ಯಾನ್ ಇಲ್ಲದೆ ಹೊರಡ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಹೋಗೋಣ ಅಂದರೆ ಅಮೌಂಟ್ ಬೇರೆ ಇಲ್ಲ, ಹೋಗ್ಲಿಕ್ಕೆ ಅಮೌಂಟ್ ಇಲ್ಲ. ಕಾಲ್ ಮಾಡಿ ಕೇಳ್ತೀನಿ. ಮೊದಲ ಜೊತೆ ಬಂದ್ಬಿಟ್ಟು ನಮ್ಮ ದಯಾನಂದ್ರ ನಾಯ್ಕರು ಮಗ ದೀಪಕ್ ಕಿಲಾರ್ ಅಂತ. ಮಚ್ಚನ್ ಕೇಳೋಣ. ಹಲೋ ಮಚ್ಚ. ಮಚ್ಚ, ಇವತ್ತು ಡೆಲ್ಲಿಯಿಂದ ಊರಿಗೆ ಬರ್ತಾ ಇದ್ದೀನಿ. ಮಚ್ಚ ಏನಿಲ್ಲ, ಒಂದು 3,000 ಅಮೌಂಟ್ ಬೇಕಿತ್ತು. ಮುಂಚೆ 2, ಇವಾಗ ಒಂದು 3, ಎಲ್ಲ ಸೇರಿ 5,000 ಆಗುತ್ತೆ. ಸ್ಯಾಲ್ರಿ ಬಂದ ತಕ್ಷಣ ಕೊಡ್ತೀನಿ ಮಚ್ಚ. ಪರವಾಗಿಲ್ಲ, ಒಂದು 10 ನಿಮಿಷ ಬಿಟ್ಟು ಹಾಕ್ಬಿಡು. ಥ್ಯಾಂಕ್ಸ್ ಮಚ್ಚ. ಮಚ್ಚ ಏನ್ ಗೊತ್ತಾ, ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿ ಬಿಲಿಯನೇರ್ ಆಗ್ತೀನಲ್ಲ, ಅವಾಗ ನಿಂಗೊಂದು ಹೆಲಿಕಾಪ್ಟರ್ ಮಚ್ಚ. ಥ್ಯಾಂಕ್ಸ್ ಮಚ್ಚ. ಮಚ್ಚ ನೀನ್ ಜೀವ ಮಚ್ಚ, ನನ್ನ ಜೀವ ಮಚ್ಚ. ಸರಿ ಮಚ್ಚ ಆಗಿದ್ರೆ. ಥ್ಯಾಂಕ್ಸ್ ಮಚ್ಚ. ಓಕೆ, ನಮ್ಮ ಹುಡುಗ 3,000 ಕೊಡ್ತೀನಿ ಅಂತ ಹೇಳ್ದ. ಅವನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತಿದ್ದೀನಿ. ಓಕೆ, ಇವಾಗ ನಾನು ಹೊರಡ್ತೀನಿ. ಇವಾಗ ಸೌತ್ ಇಂಡಿಯನ್ಗೆ ಒಂದು ಸೌತ್ ಇಂಡಿಯನ್ ಹೋಟೆಲ್ ಕಾಣಿಸ್ತು. ಈ ಸೌತ್ ಇಂಡಿಯನ್ ಹೋಟೆಲ್ ಒಳಗಡೆ ಬಂದರೆ ಇದು ನೋಡಿ, ಅದು ತಮಿಳ್ನಾಡು ಅವ್ರದ್ದು ಅನಿಸುತ್ತೆ. ತಮಿಳ್ ಹಾಕಿದ್ದಾರೆ. ಇಲ್ಲಿ ಬಂದು ನೋಡಿದರೆ ಎರಡು ಸಿಂಗಲ್ ಇಡ್ಲಿ ಇದೆ. ಇಡ್ಲಿ ಸಾಂಬಾರ್ ಡಿಪ್ಪು 2 ಪೀಸ್ ಬರುತ್ತೆ. ಒಂದೊಂದು 110 ರೂಪಾಯಿ. ನಾನು ಬೆಳಗ್ಗಿಂದ ಬೇರೆ ಏನೂ ತಿಂದಿರಲಿಲ್ಲ. ಅನ್ನ ಬೇರೆ ಹಾಕಿದ್ದಾನೆ, 3,000 ಹಾಕಿದ್ದಾನೆ. ಥ್ಯಾಂಕ್ ಯು ಅಂತ ಹಾಕ್ಬಿಡೋಣ. ಓಕೆ, ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದು ಇಡ್ಲಿ ಸಾಂಬಾರು ತಗೊಂಡ್ಬಿಡ್ತೀನಿ, ಸೌತ್ ಇಂಡಿಯನ್. ಹಲೋ ಸರ್, ಹಾಂ. ನಾನಿವಾಗ 2 ಇಡ್ಲಿ ಆರ್ಡರ್ ಮಾಡಿದ್ದೆ ನೋಡಿ. ಇಡ್ಲಿ ಜೊತೆ 3 ಟೈಪ್ ಚಟ್ನಿ ಕೊಟ್ಟಿದ್ದಾರೆ. ಕೆಂಪು ಚಟ್ನಿ, ಇದು ವೈಟ್ ಚಟ್ನಿ, ಇದು ಗ್ರೀನ್ ಕಲರ್ ಆಗಿದೆ. ಅದ್ರ ಜೊತೆ ಸಾಂಬಾರು, ಸ್ಪೂನ್ ಇದೆ. ಇವಾಗ ಬಾಸ್ತಾ ಇರೋದೇನೆ. ಪ್ಲೇಟ್ ಮೇಲಿರುವಂಥ 2 ಇಡ್ಲಿ ಖಾಲಿ ಮಾಡಿದ್ದೀನಿ. ಈ ಚಟ್ನಿ ತುಂಬಾ ಸಖತ್ತಾಗಿತ್ತು, ಕ್ರೇಜಿಯಾಗಿತ್ತು. ರೆಡ್ ಚಟ್ನಿ. ನಾನು ಅಂದ್ಕೊಂಡೆ 110 ರೂಪಾಯಿ ತುಂಬ ಜಾಸ್ತಿ ಆಯಿತು ಅಂತ, ಎಕ್ಸ್ಪೆನ್ಸಿವ್ ಆಯಿತು ಅಂತ. ಬಟ್ ಇದನ್ನು ತಿಂದಾದ್ಮೇಲೆ ಅನಿಸಿದ್ದೇನು ಅಂದರೆ 110 ರೂಪಾಯಿ ಕೊಡ್ಬೋದು, ಚೆನ್ನಾಗಿದೆ. ನನಗೆ ಒಂದು ಟ್ರಾಲಿ ಬ್ಯಾಗ್ ಬೇಕಿತ್ತು. ಅದಕ್ಕೋಸ್ಕರ ನಾನು ಇಲ್ಲೇ ನಿಯರ್ ಇರೋವಂಥ ಒಂದು ಮಾರ್ಕೆಟಿಗೆ ಬಂದೆ. ಬಟ್ ನಾನು ಒಂದು ಮಂತ್ ಬ್ಯಾಕ್ ಇನ್ನೊಂದು ಶಾಪ್ ನೋಡಿದ್ದೆ, ಇನ್ನೊಂದು ಟ್ರಾಲಿನೂ ನೋಡಿದ್ದೆ, ಚೆನ್ನಾಗಿತ್ತು. 600 ಅಂತ ಹೇಳಿತ್ತು. ಅದು ತಗೊಂಡು ಹೋಗೋಣ ಅಂತ ಬಂದೆ. ಬಟ್ ಆ ಶಾಪ್ ಎಲ್ಲಿ ಹೋಯ್ತು ಅನ್ನೋದೇ ಮರ್ತೋಯ್ತು. ಅಂದರೆ ಯಾವ ಥರ ಅಂತ ಅಂದರೆ, ಆ ಶಾಪು ಮರ್ಕೊಂಡ್ಬಿಟ್ಟಿದ್ದೀನಿ ಇವಾಗ, ಅದು ಎಲ್ಲಿದೆ ಅಂತ. ಇಲ್ಲಿದೆ ಈ ಪ್ಲೇಸ್. ಯಾವ ಥರ ಇದೆ ಅಂತ ಅಂದರೆ, ಇಲ್ಲಿ ಇರೋದು ಯಾರಿಗೂ ಗೊತ್ತಾಗಲ್ಲ, ಆ ಥರ ಇದೆ.
हिंदी में बात करो ना, क्या मतलब? मेरे को एक बैग चाहिए, इसलिए मैं आ रहा हूँ इधर। ये नहीं, आप फोटो कैमरा खींच रहे हैं ना अपना इससे? ये मेरा व्लॉगर है, मैं वीडियो करता हूँ, बाद में यूट्यूब में अपलोड करता हूँ। ಟ್ರಾಲಿ ಅಂತೆ ನಾನು ಎಷ್ಟು ಅಂತ ಕೇಳಿದೆ, ಅವ್ನು 2500 ಅಂತ ಹೇಳ್ದ. ನಾನು 600 ಅನ್ಕೊಂಡು ಹೋಗಿರೋದು. 600ಗೂ 2500ಗೂ ಭಾಳ ಡಿಫ್ರೆನ್ಸ್ ಇದೆ. ಅವ್ನು ನಿನ್ಗೆ ಯಾವ ರೇಂಜಿಗೆ ಬೇಕು ಅಂದ. ನಾನೇನಾದರೂ 600 ಅಂತ ಹೇಳಿದ್ರೆ ಅವ್ನು ಹೊರಗೆ ಹಾಕ್ತೇನೆ ಅಂದ್ಕೊಂಡು 2000 ಅಂತ ಹೇಳಿದೆ. ಬಟ್ ಅವ್ನು ತೋರಿಸ್ದವು, ಬಟ್ ಅದಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದು ಬೇರೆ ಆ ಶಾಪಿಂದ ನಾನು ಹೊರಗಡೆ ಬಂದೆ. ಇವಾಗ ಬೇರೆ ಶಾಪ್ ಹುಡ್ತಾ ಇದ್ದೀನಿ, ಬಟ್ ಇಲ್ಲಿ ನಿಯರ್ ಎಲ್ಲೂ ಶಾಪೇ ಕಾಣಿಸ್ತಾ ಇಲ್ಲ ಗುರು. ಓಕೆ, ನಾನು ಫೈನಲಿ ಇದೊಂದು ತಗೊಂಡಿದ್ದೀನಿ ಇವಾಗ ಎಮರ್ಜೆನ್ಸಿಗೆ. ಇದಕ್ಕೇನ 850 ಅಂತೆ, 850 ಕೊಟ್ಟು ತಗೊಂಡಿದ್ದೀನಿ. ಫೈನಲಿ ಒಂದು ಬೈ ಮಾಡಿದ್ದೀನಿ. ಮತ್ತೆ ಒಂದು ಬೈ ಇಷ್ಟ ಆದಮೇಲೆ ಬೈ ಮಾಡಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅಂದರೆ ಬೇರೆ ಶಾಪ್ ಇದಕ್ಕಿಂತ ಕಡಿಮೆ ಕೊಡ್ತಿದ್ರೇನೋ, ಇದಕ್ಕಿಂತ ಚೀಪಾಗಿ ಸಿಗ್ತೇನೋ ಅಥವಾ ಇದಕ್ಕಿಂತ ಬೆಟರಾಗಿ ಸಿಗ್ತಿತ್ತೇನೋ ಅಂತ ಅನ್ಕೊಬಾರ್ದು. ಸಿಕ್ಕಿದ್ಯಾ, ಖುಷಿ ಕೊಡಬೇಕು ಅಷ್ಟೇ. ಇವಾಗ ಹೋಗಿ ರೂಮಲ್ಲಿ ಪ್ಯಾಕ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಏನನ್ನೂ ಯೋಚಿಸಬಾರ್ದು. ಓಕೆ, ಫೈನಲಿ ನನ್ನ ಬ್ಯಾಗ್ ರೆಡಿ ಆಯಿತು, ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನೆಲ್ಲ ತಗೊಂಡು ನಾನು ರೈಲ್ವೆ ಸ್ಟೇಷನ್ ಹೋಗಬೇಕು ಅಂದರೆ ಅಷ್ಟೇ, ಊಬರ್ ಬುಕ್ ಮಾಡ್ಬಿಡ್ತೀನಿ. ನಾನು ಇವಾಗ ನನ್ನ ರೂಮಿಂದ ಹೊರಡ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಆಗಿದೆ, ಇನ್ನು ಹೊರಡೋದೊಂದೇ ಬಾಕಿ. ನಾನು ಊಬರ್ ಬುಕ್ ಮಾಡಿದ್ದೀನಿ, ಈಗ ಬರುತ್ತೆ. ಸೊ ನಾನು ಹೊರಡ್ತಾ ಇದ್ದೀನಿ. ನಾನಿಲ್ಲೊಂದು ಪದ್ಮಾವತಿ ಅಮ್ಮನವರು ಒಡನ್ಬೈಲು ನಾನು ತುಂಬ ಬಿಲೀವ್ ಮಾಡ್ತೀನಿ. ಅವ್ರ ಫೋಟೋನ ಇಲ್ಲಿ ಹಾಕ್ಕೊಂಡಿದ್ದೆ, ಬಟ್ ಇಲ್ಲೇ ಇಟ್ಟು ಹೋಗ್ತೀನಿ, ತಗೊಂಡು ಹೋಗಲ್ಲ, ಯಾಕಂದ್ರೆ ಇಲ್ಲೇ ಇರಲಿ ಅಂತ. ಮನೆಗೂ ಬುಕ್ ಮಾಡಿದ್ದು ಊಬರ್ ಬಂದಿದೆ. ಒಂದು ಮಿನಿಟ್ ಸರ್, ಐ ವಿಲ್ ಸೇ OTP number. One minute, please. Sir, 7790. ಓಕೆ, ಥ್ಯಾಂಕ್ ಯು. ಓಕೆ, ನಾನು ಹೊರಡ್ತಾ ಇದ್ದೀನಿ. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ತುಂಬ ವೇಟ್ ಇದೆ ಗುರು, ತುಂಬ ಭಾರ ಇದೆ. ಪೀಸ್ಫುಲ್ ಆಗಿದ್ದೀನಿ ಟೋಟಲಿ. ಆದ್ರೂ ಇಲ್ಲಿ ಡೆಲ್ಲಿಯಲ್ಲಿ ಟ್ರಾಫಿಕ್ ಅಂತ ಅಷ್ಟೇನಿಲ್ಲ. ನಮ್ಮ ಬ್ರದರ್ ಹತ್ರ ಕೇಳಿದ್ದೆ, ಬ್ರೋ ಇಲ್ಲಿ ಟ್ರಾಫಿಕ್ ಅಷ್ಟೆಲ್ಲ ಇರಲ್ವಲ್ಲ ಅಂತ ಹೇಳಿ. ಅವ್ರು ಹೇಳಿದ್ರು ಬೆಳಗ್ಗೆ ಮತ್ತೆ ಈವ್ನಿಂಗ್ ಇರುತ್ತೆ, ಮಧ್ಯಾಹ್ನ ಎಲ್ಲ ಅಷ್ಟೊಂದು ಇರಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ನಮ್ಮ ಬೆಂಗಳೂರಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಟ್ರಾಫಿಕ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು 1 or 2 minutes ಅಷ್ಟೇ, ಅಷ್ಟರೊಳಗಡೆ ನಾವು ಇನ್ನೊಂದು ಕಡೆ ನಾವು ಮೂವ್ ಆಗಿರ್ತೀವಿ. ತುಂಬ ಈಸಿ ಆಗಿದೆ ಇಲ್ಲಿ. ನಾನು ಟ್ರೈನಿಗೆ ತುಂಬ ಹೊತ್ತು ವೇಟ್ ಮಾಡಿದೆ. ಅವಾಗಿನ ಟ್ರೈನ್ ಬಂದ್ಬಿಟ್ಟು ನೈಟ್ 8:30. ನಾನು ಇವಾಗ ಟೈಮ್ ಬಂದ್ಬಿಟ್ಟು 5:30. ಸೊ ನಾನು ತುಂಬ ಟೈಮ್ ಇದೆ, ನನಗೆ ಬೇರೆ ಮತ್ತೆ ಹಸು ಆಗ್ತಾ ಇತ್ತು. ಸೊ ಅದಕ್ಕೆ ಇಲ್ಲೇ ಒಂದು ನಿಯರ್ ಆಗಿರೋ ಒಂದು ಹೋಟೆಲ್ಗೆ ಬಂದಿದ್ದೆ. ಆ ಹೋಟೆಲಲ್ಲಿ ಇವಾಗ ಒಂದು ಫಿಶ್ ಕರಿ ತಗೊಂಡಿದ್ದೀನಿ. ಇವಾಗ ಒಂದು ಬ್ಯಾಟಿಂಗ್ ಮಾಡ್ತೀನಿ ಇವಾಗ. ಓಕೆ, ನಾನು ಇವಾಗ ಟ್ರೈನಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇದು ಇವಾಗ ಹೊರಡುತ್ತೆ. ನನ್ನ ಲಗೇಜ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್
ಇವಾಗ ಟಿ ಟಿ ಬಂದರೆ ನಾನು ಫೈನ್ ಕಟ್ತೀನಿ. ಅಂದರೆ ಟಿಕೆಟ್ ಏನು ತೊಗೊಂಡಿಲ್ಲ, ಬೇಕು ಅಂತ ಏನು ತೊಗೊಂಡಿಲ್ಲ ಅಲ್ಲ, ತೊಗೊಳಕ್ಕಾಗಿಲ್ಲ. ಸೊ ನಾನು ಇವತ್ತು ಯಾವುದು ರೆಡ್ ಟ್ರೈನ್ ಸಮೇತ ನಾನು ಚೆಕ್ ಮಾಡಿದೆ, ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಬಂದು ಕೂತ್ಕೊಂಡಿದ್ದೀನಿ, ಟಿ ಟಿ ಅವ್ರು ಬಂದರೆ ನಾನು ಫೈನ್ ಕಟ್ತೀನಿ. 1100 ಏನೋ ಅನಿಸುತ್ತೆ. ಓಕೆ, ನಾನು ಹೊರಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಊರಿಗೆ ಹೋದ್ಮೇಲೆ ನಿಮಗೆ ಅದ್ಭುತ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಬೈ ಬೈ, ಲವ್ ಯು.